CET ರಿಸಲ್ಟ್ ಬಂದಿದೆ. ಇಂಜಿನಿಯರ್ ಆಗಿರಬಹುದು, ಕೃಷಿ ಆಗಿರಬಹುದು, ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ಈ ಒಂದು ಎಕ್ಸಾಮನ್ನು ನಡೆಸಲಾಗುತ್ತೆ. ಇವತ್ತು ಅದರ ರಿಸಲ್ಟ್ ಬಂದಿರುವಂಥದ್ದು. ಹಾಗೆ ಪ್ರಮುಖವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಟಾಪರ್ಸ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ನನ್ನ ಜೊತೆ ಒಬ್ಬರು ಟಾಪರ್ ಇದ್ದಾರೆ, ಸೃಜನ್ ಅಂತ ಹೇಳಿ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಈ ಕ್ಷಣ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ನನ್ನ ತಂದೆ ತಾಯಿಗೂ ಸಹ ತುಂಬ ಖುಷಿಯಾಗಿದೆ. ನಂದು 10ರೊಳಗೆ ಬರ್ಬೋದು ಅಂತ ಅನ್ಸ್ಕೊಂಡಿದ್ದೆ, 2 ಬರ್ತದೆ ಅಂತ ಅಷ್ಟೇನು ಇರಲಿಲ್ಲ ನನಗೆ ಎಕ್ಸ್ಪೆಕ್ಟೇಷನ್. ತುಂಬ ಖುಷಿಯಾಗಿದೆ ಅದಕ್ಕೆ. ಯಾವ ರೀತಿಯಲ್ಲಿ ಇತ್ತು ಪ್ರಿಪ್ರೇಷನ್? ಯಾಕಂತ ಹೇಳಿದ್ರೆ CET ಆಗಿರ್ಬೋದು, ಯಾವುದಾದ್ರೂ ನಾವು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ SSLC PUC ಎಕ್ಸಾಮ್ ಬರೆಯೋದಕ್ಕಿಂತ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಯಾವ ರೀತಿಯಲ್ಲಿ ಇತ್ತು ಪ್ರಿಪ್ರೇಷನ್? ಏನಿದ್ರು ಟೀಚರ್ಸ್ ಎಲ್ಲ ಹೇಳ್ತಿದ್ರು ಏನೇನು ಓದಬೇಕು ಅಂತ, ಅದ್ರ ತಕ್ಕಂತೆ ಓದ್ತಿದ್ದೆ. ನಾನು ಪ್ರತಿದಿನ ಓದ್ತಿದ್ದೆ, ಅದೊಂದು ನನಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ದು. ಒಂದಿನ ಸಹ ನಾನು ಸ್ಕಿಪ್ ಮಾಡ್ತಿರ್ಲಿಲ್ಲ. ಇಷ್ಟು ಓದಬೇಕಂತ ಗೋಲ್ ಇತ್ತು, ಅದನ್ನೇ ಓದ್ತಿದ್ದೆ. ಗಂಟೆ ಎಲ್ಲ ವಿಚಾರ ನೋಡ್ತಿರ್ಲಿಲ್ಲ. ಈ ಟಾಪಿಕ್ ಅಂತ ಇದ್ದರೆ ಆ ಟಾಪಿಕ್ ಓದಬೇಕು, ಆ ಥರ ಓದ್ತಿದ್ದೆ ನಾನು. ಓಕೆ, ಸೊ ಅಂದರೆ ದಿನಕ್ಕೆ ಎಷ್ಟು ಅವರ್ ಓದ್ತಾ ಇದ್ರಿ? ಅಂದರೆ ಮಿನಿಮಮ್ 3 ಗಂಟೆ ಅಂತ ನಂದಿತ್ತು ಪ್ರತಿದಿನ. ಕಾಲೇಜ್ ಆದಮೇಲೆ ಮನೆಗೆ ಬಂದಮೇಲೆ 3ರಿಂದ 4 ಗಂಟೆ ಅಂತ ಇತ್ತು. 4ರಿಂದ ಅದು ಡಿಪೆಂಡು, ಒಂದೊಂದು ಟಾಪಿಕ್ ಜಾಸ್ತಿ ಟೈಮ್ ತೊಗೊಂಡ್ರೆ ಜಾಸ್ತಿ ಓದ್ತಿದ್ದೆ, ಇಲ್ಲಾಂದರೆ ಕಮ್ಮಿ ಓದ್ತಿದ್ದೆ. ಓಕೆ, ಸೊ ಯೂಶ್ವಲಿ ಎಲ್ಲರಿಗೂ ಕೂಡ ಇರುತ್ತೆ ಟಾಪರ್ಸ್ ಆಗಬೇಕು ಅಂತ ಹೇಳಿ. ಸೊ ನೀವು ಆ ಥರ ಕನಸು ಕಟ್ಕೊಂಡಿದ್ರಾ, ಅಥವಾ ಮುಂಚೆ ಓದ್ತಾ ಇದ್ದಿದ್ದು ಹೇಗಿತ್ತು? ಮುಂಚೆಯಿಂದನೂ ಟಾಪರ್ ಆಗೇ ಬರ್ತಾ ಇದ್ರ ಸ್ಕೂಲಲ್ಲಿ? 10th ನನಗೆ 6th ರ್ಯಾಂಕ್ ಬಂದಿತ್ತು ಆಲ್ ಇಂಡಿಯಾ ICSEಯಲ್ಲಿ. ಆ ಥರ ಏನಿರಲಿಲ್ಲ. ನಂದು ಮೇನ್ ಗೋಲ್ ಏನಿದ್ದ, ತಾಯಿಯೇ ಹೇಳ್ತಿದ್ರು ಚೆನ್ನಾಗಿ ಓದು ಅಂತ, ಎಫರ್ಟ್ ಹಾಕಬೇಕು, ಉಳಿದ ಎಲ್ಲ ನಮಗೆ ಬಿಟ್ಟದ್ದು. ನಾವು ಎಫರ್ಟ್ ಹಾಕಿದರೆ ನಮಗೆ ಫಲ ಸಿಗ್ತದೆ ಅಂತ ಅಮ್ಮ ಹೇಳ್ತಿದ್ರು. ಹಾಗೆ ಎಫರ್ಟ್ ಹಾಕ್ತಿದ್ದೆ. ನನಗೆ ನಂದು ಈ ಕಾಲೇಜ್ ಬೇಕು ಅಂತ ಇದ್ದದ್ದು, ಆ ಕಾಲೇಜ್ ತಕ್ಕ ನಾನು ಓದ್ತಿದ್ದದ್ದು ಅಷ್ಟೇ. ಏನು ನೆಕ್ಸ್ಟ್ ಏನು ಕೋರ್ಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ನನಗೆ JEE ಮೇನ್ಸ್ ಪ್ರಕಾರ ನನಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುರತ್ಕಲ್ಲಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಸಿಗುತ್ತೆ, ಅದು ತೊಗೊಳ್ತೀನಿ. ಅಥವಾ ನಂಗೆ ಮೆಕ್ಯಾನಿಕಲಲ್ಲೂ ಇಂಟ್ರೆಸ್ಟ್ ಇದೆ. ಸೊ IIT ಹೈದರಾಬಾದಲ್ಲಿ ಅದು ಸಿಗ್ಬೋದು, ಅದನ್ನು ಚೂಸ್ ಮಾಡ್ತೀನಿ. ಡಿಪೆಂಡ್ಸ್ ಏನಂತಾರೆ. ಓಕೆ, ನೆಕ್ಸ್ಟ್ ಇವಾಗ ಸೆಲೆಬ್ರೇಷನ್ ಹೇಗಿದೆ? ಅದೆಲ್ಲ ಸೆಲೆಬ್ರೇಷನ್ ನಾವು ಮೊದಲಿಂದ ಸಹ ಅಷ್ಟೇನು ಮಾಡೋದಿಲ್ಲ, ನೋಡಬೇಕು ಏನಂತ ಇನ್ನೂ. ಓಕೆ, ಒಂದು ಕಡೆ ನೀವು ಓದೋದು ಒಂದು ಕಡೆ ಇರುತ್ತೆ, ಮತ್ತೊಂದು ಕಡೆ ಫ್ಯಾಮಿಲಿ ಸಪೋರ್ಟು, ಕಾಲೇಜ್ ಸಪೋರ್ಟು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಲ್ಲಿ ಆ ಒಂದು ಸಪೋರ್ಟ್ ನಿಮಗೆ? ನಮಗೆ ಪ್ರಿನ್ಸಿಪಲ್ಲು ಎಲ್ಲ ಟೀಚರ್ಸ ಹೇಳ್ತಿದ್ರು. ನಾನು ಸ್ವಲ್ಪ ಅಂಡರ್ ಕಾನ್ಫಿಡೆಂಟ್ ಪರ್ಸನ್. ಏನಾದರೂ ಅವರೆಲ್ಲ 50ರೊಳಗೆ ರ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಮೇಡಮ್ ಇನ್ನು ಅಂತ ಹೇಳ್ತಿದ್ದೆ. ಅವ್ರು ಏನು ಹೇಳ್ತಿದ್ರು, ಬಿಲೀವ್ ಇನ್ ಮೀ, ಯು ಕ್ಯಾನ್ ಡೂ ಇಟ್ ಅಂತ ಹೇಳಿದ್ರು. ಹಾಗೆ ನಾನು ಮಾಡಿದ್ದು. ನಮ್ಮ ತಾಯಿ ಸಹ ಅದೇ ಥರ. ಪ್ರತಿದಿನ ಏನು ಪ್ರಾಬ್ಲಮ್ ಇದ್ದರೂ ನನ್ನಮ್ಮ ನನ್ನೊಟ್ಟಿಗೆ ಇರ್ತಿದ್ರು. ಮತ್ತೊಂದು ಕಡೆ ಸೃಜನ್ ತಾಯಿ ಕೂಡ ಇರ್ತಾರೆ. ಮೇಡಮ್, ಮಕ್ಕಳು ಒಂದು ಟಾಪರ್ ಆಗಬೇಕು ಅನ್ನೋದು ಎಲ್ಲ ತಂದೆ ತಾಯಿಯ ಕನಸಾಗಿರುತ್ತೆ. ನಿಮಗೆ ಈ ಕ್ಷಣ ಹೇಗಿದೆ? ತುಂಬಾ ಖುಷಿ ಆಗ್ತಾ ಇದೆ. ಅಂದ್ಕೊಂಡಿರಲಿಲ್ಲ ಟಾಪ್ 10 ಒಳಗೆ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ. ತುಂಬ ಖುಷಿ ಆಗ್ತಾ ಇದೆ ಈಗ. ಓಕೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದ, ಹಾಗೆ ಪ್ಲ್ಯಾನ್ ಪ್ರಕಾರ ಓದ್ಕೊಳ್ತಿದ್ದೆ. ಒಂದಿನ ಸ್ಕಿಪ್ ಮಾಡ್ತಿರ್ಲಿಲ್ಲ. ಕಾಲೇಜು ಹಾಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಅವರೊಂದು ಟೈಮ್ ಟೇಬಲ್ ಹಾಕ್ಕೊಡ್ತಿದ್ರು, ಒಂದು ದಿನ ಸ್ಕಿಪ್ ಮಾಡಿದೆ, ಹಾಗೆ ಓದ್ಕೊಂಡು ಬರ್ತಿದ್ದ. ಅದರಿಂದ ಈ ಥರ ಸೆಕೆಂಡ್ ರ್ಯಾಂಕ್ ಬರೋಕ್ಕಾಯ್ತು. ಯೂಶಲಿ ಈಗಿನ ಜನ್ರೇಷನ್ ಮಕ್ಕಳು ಅಂತ ಹೇಳಿದ್ರೆ ಯಾವಾಗಲೂ ಕೂಡ TV ಮೊಬೈಲಲ್ಲೇ ಇರ್ತಾರೆ. ನಿಮ್ಮ ಮಗ ಹಾಗಿದ್ರಾ, ಇಲ್ಲ ಬರೀ ಓದ್ತಾನೆ ಇದ್ರ, ಬುಕ್ ಇಟ್ಕೊಂಡು ಕೂತ್ಕೊಳ್ತಿರ್ಲಿಲ್ಲ, ಬೇರೆನೂ ಓದ್ತಿದ್ದ. ಆದರೆ ಗೇಮ್ಸ್ ಅದೆಲ್ಲ ಇಲ್ಲ, ಸ್ವಲ್ಪ ಎಜುಕೇಷನ್ ರಿಲೇಟೆಡ್ ಸ್ವಲ್ಪ ಓದ್ತಿದ್ದ. ನೀವು ಯಾವ ಥರ ಹೇಳಿದ್ರೆ ಕುತ್ಕೊಂಡು ಓದು, ನೀನು ರ್ಯಾಂಕಿಂಗ್ ಬರಬೇಕು ಯಾವ ಥರ ಅಂತ ಏನು ಓದ್ತಿರ್ಲಿಲ್ಲ. ಸ್ಟ್ರೆಸ್ ತಗೊಳ್ಬೇಡ, ಆರಾಮ್ಸೆ ಕೂತು ಓದು ಅಂತ. ರ್ಯಾಂಕ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಿಮ್ಗೆ ಏನಾಗಬೇಕು ಅಂತ ಕನಸಿದೆ? ನಮಗೆ ಅವನು ಏನಿಷ್ಟೋ ಅದೇ, ಚೆನ್ನಾಗಿ ಓದ್ಕೊಂಡು ಖುಷಿಯಲ್ಲಿದ್ದು ಚೆನ್ನಾಗಿ ಓದ್ಕೊಂಡು ಹೋದರೆ ಸಾಕು ನಮಗೆ. ಇವಾಗ ಒಂದು ಕಡೆ ನಿಮಗೆ ಫ್ಯಾಮಿಲಿಯಿಂದ ಫೋನ್ಸ್ ಬರ್ತಾ ಇರುತ್ತೆ, ಕಾಲೇಜಿಂದ ಫೋನ್ ಬರ್ತಾ ಇರುತ್ತೆ, ಅವರಿಗೆಲ್ಲ ರೆಸ್ಪಾಂಡ್ ಮಾಡೋದಾಗಿರ್ಬೋದು. ಈ ಕ್ಷಣ ಅಂದರೆ ಒಂದು ರೀತಿಯಲ್ಲಿ ನೀವು ಕನಸು ಕೂಡ ಕಟ್ಕೊಂಡಿರ್ತೀರಾ. ಈ ಕ್ಷಣದ ಬಗ್ಗೆ ಏನು ಹೇಳ್ತೀರಾ? ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರದ್ದು. ಅದಕ್ಕೆ ಕ್ಯಾಮ್ರಾ ಮುಂದೆ ಬಂದೇ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಮಗನಿಂದ ಎಲ್ಲ ಆಯಿತು. ಹೌದೌದು. ಓಕೆ, ಇದಿಷ್ಟು ಸೃಜನ್ ಸೃಜನ್ನ ತಾಯಿಯ ಮಾತಾಗಿದೆ. ಮಕ್ಕಳು ಒಳ್ಳೆ ರ್ಯಾಂಕನ್ನು ಪಡಿಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಕನಸಾಗಿರುತ್ತೆ. ಆ ರೀತಿಯ ಕನಸಿಗೆ ಇವತ್ತು ಮಕ್ಕಳು ಸಾಕಾರ ಆಗಿರುವಂಥದ್ದು. ಇದೇ ರೀತಿಯಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಮಕ್ಕಳು ಎಲ್ಲ ವಿವಿಧ ಕೋರ್ಸಲ್ಲೂ ಕೂಡ ಟಾಪ್ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಪವರ್ TV ವತಿಯಿಂದ ಅಭಿನಂದನೆಗಳು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.